ಬೆಳಗಿನಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಕಾಸರಗೋಡಿನಿಂದ ಬಂದ ನೆಕ್ಸ್ಟ್ ಡೇಯ ವ್ಲಾಗ್ ಇದು. ನಾವು ನಿನ್ನೆ ಬರುವಾಗ ತುಂಬ ಲೇಟ್ ಆಯಿತು, ಒಂದು 7 ಗಂಟೆನೂ ಆಗಿದೆ. ಮತ್ತು ನಾನು ವ್ಲಾಗನ್ನು ಅಲ್ಲಿಗೆ ಎಂಡ್ ಮಾಡಿ ಅದನ್ನು ಎಡಿಟ್ ಮಾಡಿ ಹಾಕಿದ್ದೇನೆ. ಹಾಗೆ ಇವತ್ತು ನಮ್ಮ ಮದುವೆಯ ವರ್ಷ, ಇವತ್ತು ಶುಕ್ರವಾರ. ಹಾಗಾಗಿ ನಾವು ಬೆಳಿಗ್ಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಬೆಳಿಗ್ಗೆ ನನ್ನ ಗಂಡ ಸ್ವಲ್ಪ ಗಡಿಬಿಡಿಯಲ್ಲಿದ್ದರು, ಹಾಗಾಗಿ ವೀಡಿಯೋಸ್ ಏನು ಮಾಡಲಿಕ್ಕಾಗಲಿಲ್ಲ. ನಾನು ಮ್ಯಾಚಿಂಗ್ ಕಲರಿನ ಡ್ರೆಸ್ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಫೋಟೋಸ್ ಎಲ್ಲ ತೆಗಿಲಿಕ್ಕೆ, ಆದರೆ ಒಂದು ಫೋಟೋಸ್ ತೆಗಿಲಿಲ್ಲ ಬೆಳಿಗ್ಗೆ ಅರ್ಜೆಂಟಲ್ಲಿ. ಹಾಗೆ ಯಜಮಾನ್ರು ಹೇಳಿದರು, ಇವತ್ತು ಶುಕ್ರವಾರ ಅಲ್ಲ, ಇವತ್ತು ನಾವು ನಾನ್ ವೆಜ್ ಏನು ತಿನ್ನೋದಿಲ್ಲ, ಹಾಗಾಗಿ ನಾಳೆ ಸೆಲೆಬ್ರೇಟ್ ಮಾಡುವ ಅಂತ ಹೇಳಿದರು. ಹಾಗೆ ನಾಳೆ ನೋಡಬೇಕು, ಆದರೆ ಹೊರಗಡೆ ಹೋಗುವಾಗ ಫೋಟೋಸ್ ವೀಡಿಯೋಸ್ ಮಾಡುವ. ನಾನೊಂದು ಪೈನಾಪಲ್ ಗಿಡದಲ್ಲಿ ಆಗಿದೆ, ನಾನು ಒಂದು 4 ದಿವಸಕ್ಕೊಮ್ಮೆ ಚೆಕ್ ಮಾಡೋದು ಹಣ್ಣಾಗಿದೆ ಅಂತ. ಮತ್ತು ಹಣ್ಣಾಗದೆ ಉಂಟಲ್ವಾ, ಅದನ್ನು ಕಟ್ ಮಾಡಿ ಒಳಗಡೆ ಇಟ್ಟರೆ ಮತ್ತೆ ಅದು ಹಣ್ಣಾಗೋದಿಲ್ಲ ಕರೆಕ್ಟಾಗಿ. ಹಾಗಾಗಿ ಸ್ವಲ್ಪ ಹಣ್ಣಾಗಿ ಆಮೇಲೆ ಕಟ್ ಮಾಡಬೇಕು. ಹಾಗೆ ಆಮೇಲೆ ಚೆಕ್ ಮಾಡಲಿಕ್ಕೆ ಅಂತ ಬಂದದ್ದು ನಾನು ಹೊರಗಡೆ. ಇದರ ಎಡೆಗೊಂದು ಪೈನಾಪಲ್ ಆಗಿದೆ, ಹೀಗೆ ಬಗ್ಗಿ ನೋಡಬೇಕಾಗ್ತದೆ. ಹಣ್ಣಾಗಲಿಲ್ಲ ಇನ್ನು ಕೂಡ. ಎಡೆಗೆ ಚೆಕ್ ಮಾಡೋದು, ಮತ್ತು ಏನಾದರೂ ಬಾಯಿ ಹಾಕಿದರೆ ಗೊತ್ತಾಗ್ತದೆ, ತೂತಿರ್ತದಲ್ವಾ, ಹಾಗೆ ಚೆಕ್ ಮಾಡೋದು. ಅದಲ್ಲಿ ಹೋಗಿ ಅಲ್ಲಿ ಮೂಲೆಯಲ್ಲಿ ಆಗಿದೆ, ಅದನಿಗೆ ಬಗ್ಗಿ ನೋಡಬೇಕು, ಇನ್ನು ತೆಗಿಲಿಕ್ಕೆ ಸಹ ಕಷ್ಟ. ಅದು ಬೆಳಗಿನ ಅರ್ಜೆಂಟಿಗೆ ಉಂಟಲ್ಲ, ನಾವು ಸಮಿತನ್ನು ಬಿಟ್ಟು ದೇವಸ್ಥಾನಕ್ಕೆ ಹೋದದ್ದು, ಸಮಿತು ಮತ್ತು ಖುಷಿಯನ್ನು. ಅವ್ರು ಅರ್ಜೆಂಟ್ ಮಾಡುವಾಗ ನನಗೆ ಕೂಡ ಸ್ವಲ್ಪ ಸಿಟ್ಟು ಬಂತು. ಹಾಗಾಗಿ ಮತ್ತೆ ಮದುವೆ ದಿವಸ ದೇವಸ್ಥಾನಕ್ಕೆ ಹೋಗೋದಿರೋದು ಬೇಡ ಅಂತ ನಾನೇನು ಮಾಡಿದೆ, ಪಕ್ಕ ರೆಡಿ ಆದೆ. ಅಲ್ಲ, ಅವರಿಗೆ ಡ್ಯೂಟಿ ಇತ್ತು, ಒಂದು ಅರ್ಜೆಂಟ್. ಹಾಗೆ ನಾನು ಸಮಿತ್ನ ಹತ್ರ ಹೇಳಲಿಲ್ಲ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು, ಇಲ್ಲಿ ಹತ್ರದಲ್ಲಿ ಅಲ್ವಾ, ಖುಷಿ ಹತ್ರ ಸಹ ಹೇಳಲಿಲ್ಲ. ನಾವು ರೆಡಿಯಾಗಿ ಬೈಕಲ್ಲಿ ಹತ್ತುವಾಗ ಸಮಿತಿನ ಮುಖ ಇಷ್ಟು ದೊಡ್ಡದಾಗಿದೆ, ಬರುವಾಗ ಮುಖ ದೊಡ್ಡ ಹಲಸಿನ ಹಣ್ಣಿನಾಗೆ ಆಗಿದೆ ಅಲ್ಲ. ಸಮಿತ್ನನ್ನು ಬಿಟ್ಟು ಹೋಗ್ಬಾರ್ದು, ಎಲ್ಲಿಗೆ ಹೋದರೆ ಸಹ ಸಮಿತ್ನನ್ನು ಕರ್ಕೊಂಡು ನಾನು ಬಿಟ್ಟು ಹೋಗೋದಿಲ್ಲ. ಹಾಗಾಗಿ ಅವನಿಗೆ ಬೇಸರ ಆಯಿತು ಅಲ್ವಾ ಸಮಿತ್. ಅದಕ್ಕೆ ಸಮಿತ್ನಪ್ಪ ಹೇಳಿದರು, ನಾಳೆ ಹೊರಗಡೆ ಹೋಗುವ ಅಂತ ಹೇಳುವಾಗ ಸ್ವಲ್ಪ ಸಮಾಧಾನ ಆಯಿತು ಅವನಿಗೆ. ಹಾಗೆ ಇವತ್ತು ಕೇಕ್ ಕಟ್ಟಿಂಗ್ ಏನಿಲ್ಲ. ಕೇಕ್ ಹೋದ ವರ್ಷ ನಾವು ಕಟ್ಟೆ ಮಾಡಲಿಲ್ಲ ಅಂತ ಅಂದ್ಕೊಂಡಿದ್ದೇನೆ, ಹೋದ ವರ್ಷದ್ದು ನೆನಪಿಲ್ಲ. ಹೋದ ವರ್ಷ ಕೇಕ್ ಕಟ್ ಮಾಡಿದ್ದ ಸಮಿತಿ ಗೊತ್ತು, ನೆನಪಿರೋದಿಲ್ಲ. ಖುಷಿಗೆ ಕರೆಕ್ಟಾಗಿ ನೆನಪಿರ್ತದೆ. ಹೋದ ವರ್ಷ ಕೇಕ್ ತರಿಸಲಿಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ಹೋದ ವರ್ಷ ಗಣೋಮ ಅಂದ, ಹೋದ ವರ್ಷ ಇಲ್ಲಿ ಗಣೋಮ ಮಾಡಿದ್ದೇವೆ, ಮತ್ತು ಮಂತ್ರ ದೇವತೆಗೆ ಅಗಿಲು ಮಾಡಿದ್ದೇವೆ. ಈ ಸಲ ಮಾಡಲಿಲ್ಲ. ಈ ಸಲ ಶುಕ್ರವಾರ ಬಂತಲ್ಲ, ಹಾಗಾಗಿ ಕೋಳಿ ಕೊಯ್ಬಾರ್ದಲ್ಲ, ಹಾಗಾಗಿ ಅವರು ಹೊರಗಡೆ ತಿಂತಾರೆ ಹೋಗಿ, ಮನೆಯಲ್ಲಿ ನಾನು ಮಾಡೋದಿಲ್ಲ ಶುಕ್ರವಾರ. ಸ್ವಲ್ಪ ತೊಂಡೆಕಾಯಿ ಆಗಿದೆ, ಇನ್ನಾಗೋದಿಲ್ಲ, ಮಳೆ ಬಂದರೆ ಇನ್ನಾಗೋದಿಲ್ಲ. ಇನ್ನೂ ತೊಂಡೆಕಾಯಿ ತಿನ್ನಲಿಕ್ಕಿಲ್ಲ ನನಗೆ. ಬರ ಪಿಜಿನಿಯಾ, ನನಗೆ ತರಕಾರಿ ದಿವಸ ತೊಂಡೆಕಾಯಿ ಇದ್ರೆ ಒಳ್ಳೇದಾಗ್ತದೆ. ಇವತ್ತು ತರಕಾರಿ ಅಲ್ಲ, ಇವತ್ತು ಆಗ್ತದೆ ತೊಂಡೆಕಾಯಿ. ಮತ್ತು ಮಾವಿನ ಹಣ್ಣುಂಟು, ಅಂಗಡಿಯಿಂದ ತಂದು. ನಮ್ಮ ಮನೆಯಲ್ಲಿ ಆಗೋದಿಲ್ಲ ಮಾವಿನ ಹಣ್ಣು. ಮಾವಿನ ಮರ ಉಂಟು ಅಂತ ಚಿಕ್ಕದು, ಅದು ಯಾವಾಗ ಆಗ್ತದೆ, ನಾನು ಅಜ್ಜಿ ಆಗುವಾಗ ಆಗ್ತದೇನೋ, ಸಮಿತ ದೊಡ್ಡವನಾಗುವಾಗ ಆಗ್ಬೋದು ಅಲ್ವಾ ಸಮಿತ. ಹುಳ ಇಂಡ ಎಡೆಗಿದ್ರೆ ಗೊತ್ತು ಸಾಗುದಿಲ್ಲ ಇದರಲ್ಲಿ. ನನ್ನ ಆನಿವರ್ಸರಿ ಗಿಫ್ಟ್. ಆನಿವರ್ಸರಿ ಗಿಫ್ಟ್ ಅಲ್ಲ ಉಂಟು, ನಿಮಗೆ ದಾರಿ ಗಡಿ ಬಿಡಿ. ಆನಿವರ್ಸರಿ ಗಿಫ್ಟ್ ಅಲ್ಲ, ಒಂದು ಅಗತ್ಯದ ವಸ್ತು ಬೇಕಿತ್ತು, ಹಾಗಾಗಿ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಬೇದಾನೆ ಮಂತಿಜೆ ಖುಷಿಯರಾ. ಇದು ಕ್ಯಾಂಡಲ್ ಅಲ್ಲ, ಇದು ಸ್ಟ್ಯಾಂಡ್, ಒಂದು ಸ್ಟ್ಯಾಂಡ್. ನಾನಿದು ಸೆಟ್ ಮಾಡಿ ತೋರಿಸ್ತೇನೆ ಏನಂತ. ಎಂತ ಸೆಟ್ ಮಾಡಿ, ಅಯ್ಯಯ್ಯೋ ಕಟ್ಟಂಡ ಸುಮಾರು ಬೇಲೆ ಉಂಟ ಅವನೊಂದು.
ಆತದೆ ಎಲ್ಲ ಈ ಮಾಡ್ತಾ ಇದ್ದೀವಿ ಖುಷಿ ಪ್ಲಾಸ್ಟಿಕ್ ಕವರ್ ಕಾರ್ಪುನ ಆಗ್ತದೆ ಇದು ಸೆಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ಯಾವ ರೀತಿ ಸೆಟ್ ಮಾಡೋದು ಅಂತವೇ ಅರ್ಥ ಆಗ್ತಾ ಇಲ್ಲ. ಇನ್ನು ನೋಡಬೇಕು, ಯೂಟ್ಯೂಬಲ್ಲಿ ಎಲ್ಲಿಯಾದರೂ ಇರ್ಬೋದು ವೀಡಿಯೋಸ್ ಇದ್ರದ್ದು, ನೋಡಿ ಸೆಟ್ ಮಾಡುವ. ಇದನ್ನೊಂದು ಮಾಡಲಿಕ್ಕೆ ಸತ್ಯ ಹೇಳಿದರೆ ಸಾಕಾಗಿ ಹೋಯಿತು. ಇದುಂಟಲ್ಲ, ಇದನ್ನು ಸಿಕ್ಕಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಉಂಟು, ಸ್ವಲ್ಪ ಬುದ್ಧಿ ಬೇಕು. ಬುದ್ಧಿ ಇಲ್ಲದವರಿಗೆ ಆಗೋ ಕೆಲಸ ಅಲ್ಲ. ನನಗೆ ಸ್ವಲ್ಪ ಬುದ್ಧಿ ಇರುವ ಕಾರಣ ಹೇಗೋ ಸೆಟ್ ಮಾಡಿದೆ ನೋಡಿ. 6 ಏತಾಟು ಉಂಟಿಯಾ? 1 2 3 4 5 6 ಉಂಟು. ಕವರ್ ಅಮ್ಮ ಅವು ವರ್ಷ ಕವರ್ ರಾಂಪುನಿ ಚಂಡ್ಯ ಇದು ನೋಡಿ, ನನಗೆ ತುಂಬ ಇಷ್ಟ ಆಯಿತು. ತುಂಬ ನೀಟಾಗಿ ಇಡ್ಲಿಕ್ಕಾಯಿತು. ತುಂಬ ಸಮಯ ಆಯಿತು ನಾನು ಇದನ್ನು ತೆಗಿಬೇಕು ಅಂದ್ಕೊಳ್ಳೋದು. ಯಾಕೆಂತ ಹೇಳಿದರೆ ಮಕ್ಕಳು ಸ್ಲಿಪ್ಪರು ಒಳಗಡೆ ಇಡ್ತಾರೆ, ಹೊರಗಡೆ ಇಟ್ಟರೆ ನಾಯಿಗಳು ತೆಗೆದುಕೊಂಡು ಹೋಗ್ತದೆ. ಹಾಗಾಗಿ ರಾತ್ರಿ ಟೈಮಲ್ಲಿ ಒಳಗಡೆ ಇಡೋದು. ನಮ್ಮ ದೇವರ ಸ್ಟ್ಯಾಂಡ್ ಇರೋದು ಹಾಲಿನಲ್ಲಿ, ಹಾಗಾಗಿ ನನಗೆ ಏನೋ ಅಸಮಾಧಾನ ಒಳಗಡೆ ಇಡುವಾಗ. ಅದಕ್ಕೋಸ್ಕರ ಇದು ಬುಕ್ ಮಾಡಿದ್ದೇನೆ. ಇವಾಗ ನನಗೆ ಒಂಥರ ಸಮಾಧಾನ ಆಯಿತು. ಇನ್ನು ಹೊರಗಡೆ ಇಡ್ಬೋದು, ಮುಚ್ಚೆ ಇಟ್ಟರೆ ನಾಯಿಗಳು ಕೂಡ ತೆಗೆದುಕೊಂಡು ಹೋಗೋದಿಲ್ಲ. ಸಂಜೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡಿದ್ದೇನೆ. ಇದುವೇ ನನ್ನ ಆ್ಯನಿವರ್ಸರಿಗೆ ತೆಗೆದ ಡ್ರೆಸ್. ನಾನು ಆನ್ಲೈನಲ್ಲಿ ತೆಗೆದದ್ದು, ಮಿಶೋದಲ್ಲಿ ತೆಗೆದ ಡ್ರೆಸ್ ಇದು. ಏ ಯಾವ ಪಾಡು ಕೆಂಪುದ ಬಾಬು ನಾನೇ ಇರಂದು ಪಾಡು ಜರದ ಸುರು ಪಾಡ್ನಾಗ ಯಾಪ ನಾನು ನನ್ನ ಗಂಡನ ಹತ್ರ ಏನು ಕೇಳಿದೆ ಅಂತ ನಿಮಗೆ ಅರ್ಥ ಆಗಿರಲಿಕ್ಕಿಲ್ಲ, ಕೆಲವರಿಗೆ ಅರ್ಥ ಆಗಿರ್ಬೋದು. ನಾನು ಅವ್ರ ಹತ್ರ ಹೇಳಿದ್ದೆ ನನ್ನನ್ನು ರೌಂಡಾಗಿ ತಿರುಗಿಸ್ಬೋದಾ ಅಂತ. ಯಾಕೆಂತ ಹೇಳಿದರೆ ರೀಲ್ಸ್ ಮಾಡಲಿಕ್ಕೋಸ್ಕರ. ಫಸ್ಟಿಗೆ ನಾವು ಬುಕ್ ಶಾಪಿಗೆ ಹೋದ್ವಿ, ಮಕ್ಕಳಿಗೇನೋ ಆಗಬೇಕಿತ್ತು. ಇವಾಗ ನಾವು ಲೈಟಾಗಿ ಏನಾದರೂ ತಿಂದು ಹೋಗುವ ಅಂತ ಹೋಟೆಲಿಗೆ ಬಂದಿದ್ದೇವೆ. ಅಮ್ಮ ಕೇಕ್ ಮುಚ್ಚೋಳು ಖೈದೇಕ ಹಾಗೆ ಇವರನ್ನು ವಿಡಿಯೋದಲ್ಲಿ ತರಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ಏನಾದರೂ ನಾಟಕ ಮಾಡಬೇಕಾಗ್ತದೆ, ಸ್ವಲ್ಪ ನಾಚಿಕೆ ಅವರಿಗೆ. ಇವನು ನಂಜಲ್ಲಿ ಕೂತ್ಕೊಂಡದ್ದು. ನಂಜಲ್ಲಿ ನಾವು ಒಟ್ಟಿಗೆ ಕೂತ್ಕೊಳ್ಬಾರ್ದು ಅಂತ ಅಸೂಯೆಯಲ್ಲಿ ಬಂದು ಕೂತ್ಕೊಂಡದ್ದು. ಅಂದ್ರೆ ಅತ್ತಪದ ಖುಷಿಗೆ ಜಲಸಿಲ್ಲ, ಸಮಿತಿಗೆ ತುಂಬಾ ನಂಜಿ ಅವನಿಗೆ. ಅವನು ಮದುವೆ ಆದ ನಂತರ ಅವನ ಹೆಂಡತಿ ನಡುವಿಗೆ ಅವನು ಮದುವೆ ಆದ ನಂತರ ಗಂಡ ಹೆಂಡತಿ ಕೂತ್ಕೊಳ್ಳೋ, ನಾನು ನೋಡಿ ನನಗೆ ಕೂತ್ಕೊಳ್ಳಿ. ಈ ಸಲ ಮ್ಯಾಚಿಂಗ್ ಡ್ರೆಸ್ ಹಾಕುವ ಅಂತ ನಾನು ಆನ್ಲೈನಲ್ಲಿ ಇಬ್ಬರಿಗೆ ಕೂಡ ಒಟ್ಟಿಗೆ ಬುಕ್ ಮಾಡಿದ್ದೆ. ಹಾಗೆ ಡ್ರೆಸ್ ತೆಗೆದು ಹೊರಗಡೆ ಹೋಗೋದಿದ್ರೆ ಹೇಗೆ, ಹಾಗಾಗಿ ಲೈಟಾಗಿ ಏನಾದ್ರು ತಿಂದು ಹೋಗುವ ಅಂತ. ಖುಷಿಗೆ ಕೂಡ ಮ್ಯಾಚಿಂಗ್ ಇತ್ತು, ಅವಳು ಹಾಕಲಿಲ್ಲ. ನಾವು ಒಯ್ತ ಸೂಪ್ ಏನದು ಮಟನ್ ಸೂಪು ತೆಗೆದಿದ್ದೇವೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೇನೆ. ನಾನು ಮಟನ್ ತಿನ್ನೋದಿಲ್ಲ, ಸೂಪು ಕುಡಿದು ನೋಡುವ ಅಂತ. ಇಡಂಡ ಖುಷಿ ಸಮಿತ್ ಇಂಚುಂಡು ಬಾಬಾ ಶಗುನೆ ಜಲ್ಲಿ
ಇಟ್ಟುಂಡದೆ ಏನು ಈಡೆ ಮುಟ್ಲ ಸೂಪ್ ಇರ್ತದೆ ನಿಜ ಅವರೆಲ್ಲ ಸೂಪ್ ತಿಂತಿದ್ದೆ ಫಸ್ಟ್ ಟೈಮ್ ಚಿಕನ್ ಸೂಪ್ ಉಂಟದೆ ಅದಕ್ಕೆ ಸೂಪರ್ ಉಂಟು ನನ್ನ ಬಂದು ಒಂದು ಎಡ್ಡೆಗೆ ಹೆಲ್ತಿಗೆ ಅದೇ ಹೆಲ್ತಿಗೆ ಎಡ್ಡೆ ಸೂಪ್ ತುಂಬ ಇಲ್ಲ ಪಪ್ಪ ಕಣ ಉಂಟು ಖಾರ ನೆತ್ತ ಖಾರ ಇಲ್ಲ ಮಾಡ್ಬಿರಬ್ಜ ಬೆಲ್ಲ ಐದು 50 ನಟಿ ಅಂತ ಹೋದ ಕೋಳಿ ಸೂಪ್ ಮತ್ತೆ ತಿಂತಿ ಕಡ್ಡು ನೀರು ನೆಪ್ಪು ಮೆಕ್ಕ ಮುಖ ಮಸಾಲೆ ಮಾಡ್ದು ಖಾರ ಎತ್ತಿ ಬರ್ತೀರಾ ನಿಕ ಕೊಂದದ ಮಾಡ್ತೀರಿ ಒಂದಿನ ಇನ್ನೇ ಮಟನ್ ಮತ್ತೆ ತಿನ್ನಿ ಕರೆಕ್ಟ್ ಒಳ್ಳೆ ನಾನು ಮಟನ್ ತಿನ್ನೋದಿಲ್ಲ ಸೂಪ್ ದೇ ಬರ್ತೀನಿ ಮೀನು ತಿನ್ಬಿಡಿ ರಸ ಇಲ್ಲ ಮಟನ್ ಇಷ್ಟ ಆಗೋದಿಲ್ಲ ನನಗೆ ಮಟನ್ ಸೂಪ್ ಇಷ್ಟ ಆಗ್ತಿಲ್ಲ ನೆಟ್ಟು ಮಟನ್ ಪೀಸ್ ಎಲ್ಲೆಲ್ಲೇ ಮಾಡ್ತೀರ ಬಡನೆ ಆಡಿರಿ ಬಡ ತಿಂದಾಳ ಹಿಂದದಪ್ಪ ಮಟನ್ ಈಗ ನಿಮ್ಮ ಮದುವೆ ನೆಕ್ಸ್ಟ್ ನಾವು ಚಿಕನ್ ಚಿಲ್ಲಿ ಆರ್ಡ್ರ್ ಮಾಡಿದ್ದೇವೆ ಎಂತ ಮಾರೆ ಮಗುಗೆ ಒಂದು ಕೊಡಕ್ಕೆ ಆ್ಯನಿವರ್ಸರಿಯಾಗಿ ನಮ್ಮದೊಂದು ಇರಲಿದ್ದ ಎಲ್ಲರ ಲೈಫಲ್ಲೂ ಕೂಡ ಪ್ರತಿಯೊಂದು ಕ್ಷಣ ಉಂಟಲ್ಲ ತುಂಬ ಇಂಪಾರ್ಟೆಂಟ್. ನಾವು ಕೆಲವು ಸಲ ಕೆಲವೊಂದು ಕ್ಷಣವನ್ನು ಸುಮ್ಮನೆ ಟೆನ್ಷನ್ ಮಾಡಿ ಅಲ್ಲದಿದ್ದರೆ ಸಿಟ್ಟು ಮಾಡಿ ಆ ರೀತಿ ಎಲ್ಲ ನಾವು ನಮ್ಮ ಟೈಮ್ ನಮ್ಮ ದಿನವನ್ನು ವೇಸ್ಟ್ ಮಾಡ್ತೇವೆ. ಅದರ ಬದಲು ಪ್ರತಿಯೊಂದು ಕ್ಷಣವನ್ನು ನಮಗೆ ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ಆದರೆ ಎಂಜಾಯ್ ಮಾಡ್ಬೋದು. ಎಂಜಾಯ್ ಮಾಡ್ಬೋದು ಅಂತ ಹೇಳಿದರೆ ನಾನು ಪಾರ್ಟಿ ಮಾಡಿ ಅಲ್ಲದಿದ್ದರೆ ಹೋಟೆಲಿಗೆ ಹೋಗಿ ದಿನಾಲು ತಿನ್ನಿ ಆ ರೀತಿ ಹೇಳ್ತಾ ಇಲ್ಲ. ಸುಮ್ಮನೆ ಬೇರೆಯವರ ಬಗ್ಗೆ ಚಿಂತೆ ಮಾಡೋದನ್ನು ಬಿಟ್ಟು ನಮ್ಮ ಬಗ್ಗೆ ನಮ್ಮ ಮಕ್ಕಳ ಬಗ್ಗೆ ಆಲೋಚನೆ ಮಾಡಿ ಜೀವನ ತೆಗೆದ್ರೆ ಜೀವನ ತುಂಬ ಇಷ್ಟ ಆಗ್ತಾ ಬರ್ತದೆ ನಮಗೆ. ಹಾಗೆ ನಾನು ನಾಳೆಯ ಬಗ್ಗೆ ಚಿಂತೆ ಏನು ಮಾಡಲಿಕ್ಕೆ ಹೋಗೋದಿಲ್ಲ. ನಾಳೆದು ನಾಳೆ ನೋಡುವ ಅಂತ ನನ್ನ ಒಂದು ಸಿದ್ಧಾಂತ. ಹಾಗೆ ನಮ್ಮ ಲೈಟ್ ಫುಡ್ ಎಲ್ಲ ಆಯಿತು. ಹಾಗೆ ನಾವು ಮನೆಗೆ ಮುಟ್ಟಿದ್ವಿ. ನಮ್ಮದು ಒಂದು ಸರಳವಾದ ಜೀವನ ಶೈಲಿ. ಹಾಗೆ ಒಂದು ಮಧ್ಯಮ ವರ್ಗದವರು ಯಾವ ರೀತಿ ಇರ್ತಾರೋ ಅದೇ ರೀತಿಯ ಒಂದು ಜೀವನ ಶೈಲಿ. ಆ ರೀತಿಯ ಜೀವನ ಶೈಲಿ ನನಗೆ ತುಂಬ ಇಷ್ಟ. ನಾನು ಅದನ್ನು ಎಂಜಾಯ್ ಕೂಡ ಮಾಡ್ತಾ ಇದ್ದೇನೆ. ಈ ಸರಳವಾದ ಜೀವನ ಶೈಲಿ ಅಂತ ಹೇಳಿದರೆ ಅದರಲ್ಲಿ ಕಷ್ಟ ಕೂಡ ಉಂಟು, ಸುಖ ಕೂಡ ಉಂಟು. ಆ ರೀತಿಯ ಒಂದು ಜೀವನ ನಮ್ಮದು. ಯಾವ ಜೀವನ ಆದರೂ ದೇವರು ನಮಗೆ ಈ ರೀತಿ ಕೊಟ್ಟಿದ್ದಾರಲ್ಲ ಅಂತ ನನಗೆ ಖುಷಿ. ಹಾಗೆ ಇಷ್ಟೇ ಇವತ್ತಿನ ವ್ಲಾಗ್. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.